ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಡಲೆಗೊಜ್ಜನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಕಡಲೆಗೊಜ್ಜಿಗೆ ಏನೇನು ಬೇಕು, ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನನ ಮೊದಲು ನೋಡ್ಕೊಂಡು ಬರೋಣ. ಈಗ ಮೊದಲಿಗೆ ಒಂದು ಕುಕ್ಕರನ್ನು ಬಿಸಿಗೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಮಸಾಲೆ ಪದಾರ್ಥನ ರುಬ್ಬೋದಕ್ಕೆ ರೆಡಿ ಮಾಡ್ಕೋತೀನಿ. ಎಣ್ಣೆ ಹಾಕ್ಕೊಂಡು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಣ್ಣದಾಗಿ ಉದ್ದದಕ್ಕೆ ಹೆಚ್ಚಿರುವಂಥ ದಪ್ಪದಾಗಿರುವಂಥ ಒಂದು ಈರುಳ್ಳಿನ ಇಲ್ಲಿ ನಾನು ತೊಗೊಂಡಿದ್ದೀನಿ ಮತ್ತು ಒಂದು ಉಂಡೆ ಬೆಳ್ಳುಳ್ಳಿ. ಸಿಪ್ಪೆ ತೆಗೆಯೋದೇನು ಬೇಡ, ಸಿಪ್ಪೆ ತೆಗೆದ್ರೆ ರುಚಿ ಇರಲ್ಲ. ಸಿಪ್ಪೆ ತೆಗೆದಿರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೆರಡೂ ಚೆನ್ನಾಗಿ ಈಗ ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿರ್ತೀರ, ಮದುವೆ ಮನೆಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಎಲ್ಲ ಈ ಕಡಲೆಗೊಜ್ಜನ್ನ ತುಂಬ ಜನ ಮಾಡ್ತಾರೆ. ತುಂಬ ಒಳ್ಳೆ ರುಚಿಕರವಾಗಿರುತ್ತೆ. ಇದು ಚಪಾತಿಗೆ, ಪೂರಿಗೆ ಕೂಡ ನಾವು ತಿನ್ಬೋದು, ಹಾಗೂ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಮೀಡಿಯಮ್ ಆಗಿರುವಂಥ ಒಂದೇ ಒಂದು ಟೊಮೆಟೊನ ತೊಗೋತಾ ಇದ್ದೀನಿ. ನಾನಿಲ್ಲಿ 300 ಗ್ರಾಮಷ್ಟು ಕಡಲೆಕಾಳನ್ನು ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಆ ಕಡಲೆಕಾಳಿಗೆ ಈ ಪ್ರಮಾಣ ಸಾಕಾಗುತ್ತೆ. 2-3 ಇಂಚು ಚಕ್ಕೆ, 5-6 ಲವಂಗ ಮತ್ತು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಹಾಗೂ ಕಲರಿಗೋಸ್ಕರ ಕಾಶ್ಮೀರಿ ಮೆಣಸಿನ್ಕಾಯಿನ ಹಾಕ್ಕೊಂಡು 1 ಸ್ಪೂನ್ ಗಸಗಸೆ ಹಾಗೂ ತೆಂಗಿನಕಾಯಿ. ಇಲ್ಲಿ ನಾನು 300 ಗ್ರಾಮು ಕಡಲೆಕಾಳು ಅಂತಂದರೆ 3/4 ಕಪ್ಪಷ್ಟು ತುರಿದಿರೋ ಅಂಥ ಫ್ರೆಶ್ ತೆಂಗಿನಕಾಯಿನ ತಗೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಹುರ್ಗಡ್ಲೆ ಆಪ್ಷನಲ್ಲು. ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಬೋದು. ನೋಡಿ, ನಾನು ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. 2 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೋತಾ ಇದ್ದೀನಿ. ಈಗ ಇದಿಷ್ಟನ್ನು ಆರೋದಕ್ಕೆ ಒಂದು ತಟ್ಟೆಯಲ್ಲಿ ಇಟ್ಬಿಡೋಣ. ಆರಿದ್ಮೇಲೆ ಮಸಾಲೆನ ರುಬ್ಕೋಬೇಕಾಗುತ್ತೆ. ತುಂಬ ನೈಸಾಗಿ ರುಬ್ಕೊಳ್ಳೋದು ಬೇಡ, ಅದು ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ ಹಾಗೂ ಕರಿಬೇವು ಎಲ್ಲ ಹಾಕಿ ಅದ್ರ ಜೊತೆಗೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಒಂದು ದಪ್ಪದಾದಂಥ ಒಂದು ಈರುಳ್ಳಿನ ಹಾಕಿ ಒಂದೊಳ್ಳೆ ಫ್ರೈನ ಕೊಡೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗೇ. ಈ ಥರದ ಕಡಲೆಗೊಜ್ಜನ್ನ ನೀವು ಯಾವತ್ತೂ ಮಾಡಿರೋದಿಲ್ಲ, ಖಂಡಿತವಾಗ್ಲೂ ಈ ಥರ ಕಡಲೆಗೊಜ್ಜನ್ನ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಇಷ್ಟು ಈರುಳ್ಳಿ ಫ್ರೈ ಆಗಿದ್ರೆ ಸಾಕು. ಇಷ್ಟು ಫ್ರೈ ಆದಮೇಲೆ ಈಗ ಇದಕ್ಕೆ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳನ್ನು ನೀರು ಬಸಿದು ಸೇರಿಸ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕಾಳನ್ನು ಹುರ್ಕೋಬೇಕು. ಒಂದು 10 ನಿಮಿಷ ಆದರೂ ಲೋ ಫ್ಲೇಮಲ್ಲಿ ಕಾಳನ್ನು ಹುರ್ಕೋಬೇಕಾಗುತ್ತೆ. ನಾವು ಕಾಳನ್ನು ಎಷ್ಟು ಹುರಿತೀವೋ ಹುರಿದಷ್ಟು ತುಂಬ ಚೆನ್ನಾಗಿ ರುಚಿಯಾಗಿ ಕಡಲೆಗೊಜ್ಜು ಬರುತ್ತೆ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ, ಯಾಕೆಂದರೆ ಕಾಳನ್ನು ಎಣ್ಣೆಲೇ ಚೆನ್ನಾಗಿ ಹುರಿಬೇಕಲ್ವ. ಹಾಗಾಗಿ ನೀರನ್ನು ಸೇರಿಸ್ತಿರೋ ಹುರಿಯೋದ್ರಿಂದ ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಈಗ ನಾನು ಮೇಲ್ಗಡೆ ಸಿಪ್ಪೆ ತೆಗೆದು ಕಡಲೆಕಾಳಷ್ಟೇ ಸೈಜನ್ನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬಾಳೆಕಾಯಿನ ಸೇರಿಸ್ಕೋತೀನಿ. ಇಲ್ಲಿ ನಾನು 2 ಬಾಳೆಕಾಯಿನ ಸೇರಿಸ್ಕೊಂಡಿದ್ದೀನಿ, ಯಾಕೆಂದರೆ ಕಡಲೆಗೊಜ್ಜು ಅಂದರೆ ಬಾಳೆಕಾಯೇ ಅದಕ್ಕೆ ತುಂಬ ಒಳ್ಳೆ ರುಚಿ ಕೊಡೋದು. ಹಾಗಾಗಿ ಬಾಳೆಕಾಯಿನ 2 ಬಾಳೆಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಾಗೂ ಒಂದು ಸಿಪ್ಪೆ ತೆಗೆದು ಅದೇ ಸೈಜಿಗೆ ಕಟ್ ಮಾಡಿರೋ ಅಂಥ ಆಲೂಗಡ್ಡೆ ಹಾಗೂ 2 ಕ್ಯಾರೆಟು. ಈ ಮೂರನ್ನು ಕಡಲೆಕಾಳು ಯಾವ ಸೈಜಲ್ಲಿ ಇರುತ್ತೋ ಅದೇ ಸೈಜಲ್ಲೇ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಅದು ಸಾರಿಗೆ ಹಾಕೋ ಥರ ಆಗಿಬಿಡುತ್ತೆ. ಹಾಗಾಗಿ ಕಡಲೆಕಾಳು ಸೈಜಲ್ಲೇ ಬಾಳೆಕಾಯಿ, ಕ್ಯಾರೆಟು ಹಾಗೂ ಆಲೂಗಡ್ಡೆ ಮೂರನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಬೀನ್ಸು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಬೀನ್ಸನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಬೀನ್ಸನ್ನು ಸೇರಿಸ್ಕೋತಾ ಇಲ್ಲ. ಈಗ ಕಾಳು ಮತ್ತು ತರಕಾರಿಗಳು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ. ರುಬ್ಬಿಟ್ಕೊಂಡಿರೋಂಥ ಮಸಾಲೆನೇ ಸೇರಿಸಿ ಲೋ ಫ್ಲೇಮ್ ಮಾಡಿ ಒಂದು 5 ನಿಮಿಷ ಅದನ್ನು ಕೂಡ ಹುರ್ಕೋತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು 5 ನಿಮಿಷ ಆಗಿದೆ, ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನೀರನ್ನು ನಾವು ತುಂಬ ಜಾಸ್ತಿ ಸೇರಿಸ್ಕೋಬಾರ್ದು. ನೀರು ಜಾಸ್ತಿ ಸೇರಿಸ್ಕೊಬಿಟ್ರೆ ತೆಳು ಆಗುತ್ತೆ, ತಳ ಏನೂ ಹಿಡಿಯೋದಿಲ್ಲ. ಒಂದು ಕಾಳು ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು. ನೋಡಿ, ಇಲ್ಲಿ ನಾನು ಕಾಳು ಮುಳುಗೋ ಅಷ್ಟು ನೀರನ್ನು ಮಾತ್ರ ಹಾಕಿದ್ದೀನಿ, ಹೆಚ್ಚಾಗಿ ನೀರು ಸೇರಿಸ್ಕೊಬೇಡಿ, ತುಂಬ ತೆಳು ಆಗಿಬಿಡುತ್ತೆ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ನೀವು ಕುಕ್ಕರ್ನ ಕ್ಲೋಸ್ ಮಾಡೋದಕ್ಕೆ ಮುಂಚೆ ರುಚಿ ನೋಡ್ಕೊಳ್ಳಿ. ಅದೇನಾದರೂ ಕರೆಕ್ಟಾಗಿತ್ತು ಅಂದರೆ ಸಾಕು. ಅಕಸ್ಮಾತ್ ನಿಮ್ಗೆ ಏನಾದರೂ ಖಾರ ಏನಾದರೂ ಬೇಕಾಯಿತು ಅನಿಸಿದ್ರೆ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋಬೋದು.
ಈಗ ಒಂದೊಳ್ಳೆ ಮಿಕ್ಸನ್ನು ಕೊಟ್ಟು ಕುಕ್ಕರ್ನ ಕ್ಲೋಸ್ ಮಾಡೋಣ. ನೋಡಿ, ನೀವು ನೋಡ್ತಾ ಇದ್ದೀರಾ, ಇಷ್ಟು ನೀರಿದ್ರೆ ಸಾಕು, ತುಂಬ ಜಾಸ್ತಿ ನೀರನ್ನು ಹಾಕೋಕ್ಕೆ ಹೋಗ್ಬೇಡಿ. ಇದು ಕುಕ್ಕರ್ನ ಕ್ಲೋಸ್ ಮಾಡಿದಾಗ ನಾವು ಅಟ್ಲೀಸ್ಟ್ ಒಂದು 3ರಿಂದ 4 ವಿಷಲ್ ಆದರೂ ಖಂಡಿತವಾಗ್ಲೂ ಬರಬೇಕು. ಯಾಕೆಂದರೆ ಕಾಳು ಚೆನ್ನಾಗಿ ಬೇಯಬೇಕು. ಎಲ್ಲ ಒಂದೇ ಹದವಾಗಿ ಬೆಂದು ರೆಡಿಯಾಗಿರುತ್ತೆ. ಒಂದೊಳ್ಳೆ ಕಡಲೆಗೊಜ್ಜು ಖಂಡಿತವಾಗ್ಲೂ ರೆಡಿ ಆಯಿತು. ನಿಮ್ಮನೇಲಿ ಫಂಕ್ಷನ್ ಮಾಡಿದಾಗ ಖಂಡಿತವಾಗ್ಲೂ ಈ ರೀತಿಯಾದಂಥ ವಿಧಾನನ ಬಳಸಿ ಕಡಲೆಗೊಜ್ಜನ್ನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.